ಸೊ ಲಿವರ್ ಮೆರಿಡಿಯನ್ ಎಲ್ಲಿ ಬರುತ್ತೆ ಅಲ್ಲಿ ಈ ಭಾಗದಲ್ಲಿ ಒಂದು ರೆಡ್ ಡಾಟ್ ಅಷ್ಟೇ. ದಿನ ಅರ್ಧ ಗಂಟೆ ಒಂದು 3 ದಿವಸ 4 ದಿವಸ ಹಾಕಿ. ಯಾವಾಗ ನೀವು ನಾಡಿ ನೋಡೋದನ್ನ ಕಲಿತೀರೋ ಅವಾಗ ಮೂಲ ಕಾರಣ ಗೊತ್ತಾಗುತ್ತೆ. ಜನರಿಕ್ ಆಗಿ ಎಲ್ಲರಿಗೂ ಜ್ವರ ಬಂದಿದೆ, ಎಲ್ರಿಗೂ ಸೇಮ್ ಟ್ರೀಟ್ಮೆಂಟ್ ಕೊಟ್ಬಿಡ್ತೀನಿ, ಅವಶ್ಯಕತೆ ಇಲ್ಲ. ಜ್ವರ ಯಾಕೆ ಬಂದಿದೆ? ಫಾರ್ ಎಕ್ಸಾಂಪಲ್ ಟೈಫಾಯ್ಡ್ ಆಗಿರುತ್ತೆ, ಅದಕ್ಕೆ ತುಂಬಾ ಜನ ಹೆವಿ ಡೋಸ್ ಆಫ್ ಆಂಟಿಬಯೋಟಿಕ್ಸ್ ತಗೋತಾರೆ. ಟೈಫಾಯ್ಡ್ ಆಗೋದಕ್ಕೆ ಮೂಲ ಕಾರಣ ಇಟ್ಸ್ ಅ ಲಿವರ್ ಹೀಟ್, ಲಿವರ್ ಇನ್ಡಿಫಿಷಿಯನ್ಸಿ ಅಂತಾರೆ ಟೆಕ್ನಿಕಲ್ ಆಗಿ. ಆಡು ಭಾಷೆನಲ್ಲಿ ಹೇಳೋದಾದ್ರೆನಾಗಿ ಲಿವರ್ ಮೆರಿಡಿಯನ್ ಅಲ್ಲಿ ಕೋಲ್ಡ್ನೆಸ್ ಅಂದ್ರೆನಾಗಿ ಅದರ ಕಾರ್ಯಕ್ಷಮತೆ ಕಡಿಮೆ ಆಗಿರುತ್ತೆ ಲಿವರ್ ಮೆರಿಡಿಯನ್ ನಲ್ಲಿ ಕೋಲ್ಡ್ ಆದಾಗ ಮಾತ್ರ ನಿಮಗೆ ಟೈಫಾಯ್ಡ್ ಸಿಂಪ್ಟಮ್ಸ್ ಬರುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಒಂದೇ ಒಂದು ಕಲರ್ ಡಾಟ್, ರೆಡ್ ಕಲರ್. ಸೊ ಲಿವರ್ ಮೆರಿಡಿಯನ್ ಎಲ್ಲಿ ಬರುತ್ತೆ ಅಲ್ಲಿ ಈ ಭಾಗದಲ್ಲಿ ಒಂದು ರೆಡ್ ಡಾಟ್ ಅಷ್ಟೇ. ದಿನ ಅರ್ಧ ಗಂಟೆ ಒಂದು 3 ದಿವಸ 4 ದಿವಸ ಹಾಕಿ ಹೋಗಿ, ಮತ್ತೆ 4 ದಿವಸ ಬಿಟ್ಟು ಚೆಕ್ ಮಾಡಿ. ನೀವು ಇದನ್ನ ರೆಡ್ ಡಾಟ್ ಹಾಕಿ ನೆಕ್ಸ್ಟ್ ಡೇಗೆ ಜ್ವರ ಬರೋದು ನಿಲ್ಲುತ್ತೆ. ಅದಾದ್ಮೇಲೆ ಇನ್ನೂ 1-2 ದಿವಸ ಆಗ್ಬಿಟ್ಟು ಟೆಸ್ಟ್ಗೆ ಹೋಗಿ, ಟೆಸ್ಟ್ ನೆಗೆಟಿವ್ ಬರುತ್ತೆ. ಯಾಕೆ ಬರುತ್ತೆ ಅಂತಂದ್ರೆ ನೀವು ಮೂಲ ಕಾರಣನ ಸಾಲ್ವ್ ಮಾಡಿದಿರ. ನಾಡಿ ಪ್ರಕಾರ ಆ ಜ್ವರ ಬರೋದಕ್ಕೆ ಮೂಲ ಕಾರಣ ಯಾವುದು? ಲಿವರ್ ಕೋಲ್ಡ್ನೆಸ್. ಆ ಲಿವರ್ ಮೆರಿಡಿಯನ್ ಹೋಗ್ಬಿಟ್ಟು ರೆಡ್ ಕಲರ್ ಇಂದ ಆ ಹೀಟ್ ಇನ್ಕ್ರೀಸ್ ಮಾಡಿ. ಇದೇ ತರ ನಿಮ್ಗೆ ಜ್ವರ, ತಲೆನೋವು, ಅಂಗಾಲು ಉರಿ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಿರ್ಬೋದು, ಇಲ್ಲ ಶುಗರ್ ಹೆಚ್ಚು ಕಡಿಮೆ ಆಗ್ತಿರ್ಬೋದು, ವೇಟ್ ಲಾಸು, ವೇಟ್ ಗೇನು, ಮಕ್ಕಳಿಗೆ ಜ್ವರ ಬಂದಿದೆ, ಒಂದು ಲೂಸ್ ಮೋಷನ್ ಆಗ್ತಾ ಇದೆ, ಕಾನ್ಸ್ಟಿಪೇಷನ್ ಆಗಿದೆ, ಪೈಲ್ಸ್ ಆಗಿದೆ, ಎಲ್ಲದಕ್ಕೂ ನೀವು ಕಲರ್ ಥೆರಪಿನ ಅದ್ಭುತವಾಗಿ ಬಳಸ್ಬೋದು. ಆಲ್ರೆಡಿ ಬಸವಾಕ್ಯೂ ಅಕಾಡೆಮಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ 4,000ಕ್ಕಿಂತ ಹೆಚ್ಚಿನ ವಿಡಿಯೋಗಳು ಜನಸಾಮಾನ್ಯರಿಗೆ ಅವೈಲೇಬಲ್ ಇದಾವೆ. ಆ ವಿಡಿಯೋಸ್ ನೋಡ್ಕೊಂಡೆ ಎಷ್ಟೋ ಜನ ವಾಸಿ ಆಗ್ತಿದ್ದಾರೆ. ಬಟ್ ಈ ಮೇ 12ನೇ ತಾರೀಕು ಕೋರ್ಸ್ ಅಟೆಂಡ್ ಆಗೋದ್ರಿಂದ ನೀವು ಅದರಲ್ಲಿ ಎಕ್ಸ್ಪರ್ಟ್ ಆಗ್ಬೋದು ವಿತ್ ಪಲ್ಸ್ ಡಯಾಗ್ನೋಸಿಸ್. ಕಲಿಯೋಣ? ಎಲ್ರು ರೆಡಿ ಇದ್ದೀರಾ ಪಲ್ಸ್ ಡಯಾಗ್ನೋಸಿಸ್ ಕಲಿಯೋದಕ್ಕೆ? ಎಸ್, ನಾನ್ ನಿಮ್ಗೆ ಹೇಳ್ಕೊಡೋದಕ್ಕೆ ರೆಡಿ ಇದ್ದೀನಿ. ಸೊ ಬಸವಾಕ್ಯೂ ಅಕಾಡೆಮಿ ಎಂಟೈರ್ ಇಂಡಿಯಾದಲ್ಲಿ ಒಂದು ಯೂನಿಕ್ ರಿಸರ್ಚ್ ಮಾಡಿದೆ ನಾಡಿ ಪರೀಕ್ಷೆನಲ್ಲಿ. ಅಂದ್ರೆ ತುಂಬಾ ಕಾಂಪ್ಲೆಕ್ಸ್. ನೀವು ಪಲ್ಸ್ ಡಯಾಗ್ನೋಸಿಸ್ ಬುಕ್ ಒಂದಿಷ್ಟು ದಪ್ಪ ಇರುತ್ತೆ. ಆ ಕಾಂಪ್ಲೆಕ್ಸ್ ಪಲ್ಸ್ ಡಯಾಗ್ನೋಸಿಸ್ ನ ವೆರಿ ಸಿಂಪ್ಲಿಫೈಡ್ ಮಾಡಿ ಒಬ್ಬ ಸಾಮಾನ್ಯ ಪ್ರಜೆ ಹೇಗ್ ಕಲಿಬಹುದು, ದೇಹದಲ್ಲಿರೋ ಶಕ್ತಿಗಳನ್ನ, ವಾತ ಪಿತ್ತ ಕಫನ್ ಹೇಗೆ ಅರ್ಥ ಮಾಡ್ಕೋಬಹುದು, ಇನ್ನಂಡ್ ಯಾಂಗನ್ ಯಾವ ತರ ಅರ್ಥ ಮಾಡ್ಕೋಬಹುದು, ಯಾವ ಆರ್ಗನ್ ಹೆಚ್ಚಿಗೆ ಕೆಲಸ ಮಾಡ್ತಾ ಇದೆ, ಯಾವ ಆರ್ಗನ್ ಕಡಿಮೆ ಕೆಲಸ ಮಾಡ್ತಾ ಇದೆ, ಆ ಆರ್ಗನ್ ಹೆಚ್ಚಿಗೆ ಕೆಲಸ ಮಾಡೋದ್ರಿಂದ ಏನ್ ತೊಂದರೆ ಆಗುತ್ತೆ, ಯಾವ್ದಾದ್ರು ಅಂಗ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಯಾವ ತರ ಸಿಂಪ್ಟಮ್ಸ್ ಬರುತ್ತೆ, ಯಾವ ತರ ಕಾಯಿಲೆ ಬರುತ್ತೆ, ಆರ್ಗನ್ ಮತ್ತೆ ಇಂಪ್ರೂವ್ ಮಾಡೋದಕ್ಕೆ ಯಾವ ತರ ಫುಡ್ ಕೊಡ್ಬೇಕು, ಯಾವ ಫುಡ್ ಅವಾಯ್ಡ್ ಮಾಡ್ಬೇಕು. ಈ ನಾಡಿ ಪರೀಕ್ಷೆನಲ್ಲಿ ತುಂಬಾ ವಿಸ್ತೃತವಾಗಿ ಆಹಾರ ಬಗ್ಗೆ ಬರುತ್ತೆ, ಆರ್ಗನ್ ಡಯಾಗ್ನೋಸಿಸ್ ಬರುತ್ತೆ, ಟ್ರೀಟ್ಮೆಂಟ್ ಸಜೆಷನ್ಸ್ ನಾವು ಕಲರ್ ಥೆರಪಿನಲ್ಲಿ ಹೇಳ್ಕೊಡ್ತೀವಿ ನೋಡಿ. ಸೊ ತಮ್ಮೆಲ್ರಿಗೂ ಈ ಕಲರ್ ಥೆರಪಿ ವರ್ಕ್ಶಾಪಿಗೆ ಸ್ವಾಗತ. ಮೇ 12ನೇ ತಾರೀಕು, ಮೇ 7ನೇ ತಾರೀಕು ತನಕನೂ ಆಫರ್ ಇದೆ. ಸೊ ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 8-10 ಸಾವಿರ ರೂಪಾಯಿ ಇರುತ್ತೆ ಹೊರಗಡೆ ಕಲಿಬೇಕಂದ್ರೆ. ಮೇ 7ನೇ ತಾರೀಕು ಒಳಗಡೆ ಯಾರೆಲ್ಲ ನೀವು ಜಾಯಿನ್ ಆಗ್ತಿರೋ ಬರೀ 2,500 ಸಾವಿರದಲ್ಲಿ ನಾಡಿ ಪರೀಕ್ಷೆ, ಕಲರ್ ಥೆರಪಿ ಎರಡನ್ನೂ ಕಲಿಬಹುದು. ಮತ್ತು ವಿತ್ ಬುಕ್ಸ್ ಇರುತ್ತೆ. ವಿತ್ ಬುಕ್, ವಿತೌಟ್ ಬುಕ್ ಎರಡು ಆಪ್ಷನ್ ಇದೆ. ನೀವು ಲಿಂಕ್ ಅಲ್ಲಿ ಹೋದ್ರೆ ನಿಮ್ಮಲ್ಲಿ ಆಲ್ರೆಡಿ ಕಲರ್ ಥೆರಪಿ ಬುಕ್ ಇದೆ ಅಂದ್ರೆ ಬುಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ವಿತೌಟ್ ಬುಕ್ ಜಾಯಿನ್ ಆಗಿ. ಇಲ್ಲ ಕಲರ್ ಥೆರಪಿ ಬುಕ್ ಇಲ್ಲ ನಮ್ಮಲ್ಲಿ ಅಂತಂದ್ರೆ ನೀವು ವಿತ್ ಬುಕ್ ಜಾಯಿನ್ ಆಗ್ಬೋದು.